ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಸಂಡೇ ಸ್ಪೆಷಲ್ ಬಿರಿಯಾನಿ ಆಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಲಾಸ್ಟ್ ವೀಡಿಯೋದ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಯಾರಾದರೂ ನನ್ನ ಲಾಸ್ಟ್ ವೀಡಿಯೋ ನಾಟಿ ಕೋಳಿ ಬಸ್ಸಾರು ನೋಡಿಲ್ಲ ಅಂತಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಅದೇ ವೀಡಿಯೋದೇ ಸೇಮ್ ಅದೇ ದಿನವೇ ಇದನ್ನು ರೆಸಿಪಿ ಮಾಡಿರೋದು. ಆವತ್ತು ನಾಟಿ ಕೋಳಿ ಸಾರು ಮತ್ತು ಬಿರಿಯಾನಿ ಪೆಪ್ಪರ್ ಫ್ರೈ ಮಾಡಿದ್ದಿದ್ದು. ಸೊ ಪೆಪ್ಪರ್ ಫ್ರೈದು ನಾನು ಅಪ್ಲೋಡ್ ಮಾಡಲಿಲ್ಲ ಇನ್ನೂ. ಬಿರಿಯಾನಿದು ಇವತ್ತು ಹಾಕ್ತಾಯಿದ್ದೀನಿ ನಾನು, ಬಿಕಾಸ್ ನಾನು ಹೇಳ್ದಂಗೆ ಈ ನಡುವೆ ಸ್ವಲ್ಪ ನಿಧಾನ ಆಗ್ತಾಯಿದೆ ವ್ಲಾಗ್ಸು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತು ನಾವಿಲ್ಲಿ ಇನ್ಸ್ಟೆಂಟಾಗಿ ನಮ್ಮಮ್ಮ ಮಾಡೋ ಥರ ಬಿರಿಯಾನಿ ಮಾಡ್ತಾಯಿರೋದು. ನಾನಿಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸ್ವಲ್ಪ ಒಂದು ಸಣ್ಣ ಸೈಜ್ ಆದರೆ ಒಂದು 2-2.5 ಅಷ್ಟು ಈರುಳ್ಳಿ. ತುಂಬ ಈರುಳ್ಳಿ ಹಾಕಿದ್ರೆ ಸಿಹಿ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಾವು ತೊಗೊಂಡಿರೋದು ದಪ್ಪ ಸೈಜ್ದು ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಈರುಳ್ಳಿ ಟ್ರಾನ್ಸ್ಲ್ಯೂಸೆಂಟ್ ಹಾಕಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇನೆ ಇದನ್ನು ಹಾಕ್ಕೊಂಡು ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಹೇಗೆ ಅಂತಂದರೆ ಅದು ನಮಗೆ ಹುರಿತಾ ಇದ್ದಾಗೆ ಗೊತ್ತಾಗುತ್ತೆ. ಇದೇನು ಹೇಳಬೇಕು ಅಂತಲ್ಲ, ಎಲ್ಲರಿಗೂ ಆ್ಯಕ್ಚುಲಿ ಗೊತ್ತಿರೋದೇನೆ. ಆ ಹಸಿ ವಾಸನೆ, ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಟೊಮೆಟೊ, ಅಂದರೆ ಜಸ್ಟ್ ಒಂದು ಮೀಡಿಯಮ್ ಸೈಜ್ದು ಒಂದು ಒಂದೇ ಟೊಮೆಟೊ ಯೂಸ್ ಮಾಡಿರೋದು, ಮೀಡಿಯಮ್ ಸೈಜ್ದು. ಬಿಕಾಸ್ ಯಾಕೆ ಅಂತಂದರೆ ನಾನು ಹೇಳ್ದಂಗೆ ಇದು ಪೀಸಸ್ಸು ಸ್ವಲ್ಪನೇ, ಬಿರಿಯಾನಿಲಿ ಯಾರೂ ಜಾಸ್ತಿ ಪೀಸ್ ತಿನ್ನೋದಿಲ್ಲ. ಅದಕ್ಕಾಗಿ ಸ್ವಲ್ಪನೇ ಪೀಸ್ ಇರೋದ್ರಿಂದ ಅದಕ್ಕೇ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿರೋದು. ಅದು ಫ್ರೈ ಆಗೋಷ್ಟರಲ್ಲೇ ಒಂದು ಕುಕ್ಕರಿಗೆ ಚಿಕನ್ ಮತ್ತು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಿಕನ್ನ ಬೇಯಿಸ್ಕೊತಾ ಇದ್ದೀವಿ. ಇದು ನಾಟಿ ಕೋಳಿ, ಅದು ಸಾರು ಮಾಡಿದ್ದು ಹುಂಜಾ ಅಲ್ಲಿ, ನಾಟಿ ಕೋಳಿ ಹುಂಜಾ ಅಲ್ಲಿ ಚಿಕನ್ ಬಸಾರು ಮಾಡಿದ್ದು. ಇದು ನಾಟಿ ಕೋಳಿಯಲ್ಲಿ ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಇದಾದರೆ ಬೇಗ ಬೇಯುತ್ತೆ. ಆದರೆ ಇದು ತುಂಬ ಸತಿನೂ ಕೂಗಿಸ್ಬೇಕು ಇದನ್ನು. ಏನಿಲ್ಲ ಅಂತಂದ್ರೂ ಬಲ್ತಿದ್ರೆ ಒಂದು 4 to 5 ವಿಷಲ್ಸ್ ಆದರೂ ತೊಗೊಬೇಕು. ಎಳೆದಾದರೆ ಪರವಾಗಿಲ್ಲ, ಒಂದು 3 to 4 ವಿಷಲ್ಸ್ಗೆ ಬೆಂದೋಗುತ್ತೆ. ನಾವು ಅಟ್ಲೀಸ್ಟ್ ಏನಿಲ್ಲ ಅಂದರೂ ನಾಟಿ ಕೋಳಿ ಒಂದು 4 ವಿಷಲ್ಸ್ ತೊಗೊಂಡ್ವಿ. ಅದು ಸೈಡಲ್ಲಿ ಬೇಯಕ್ಕೆ ಇಟ್ಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೇ ನಾನಿಲ್ಲಿ ಪೇಸ್ಟ್ ಹಾಕಿರೋದು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಇಷ್ಟನ್ನು ಹುರಿದು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಇದಕ್ಕೆ ಸೇರಿಸಿ, ಇದು ರೆಡಿ ಬಿರಿಯಾನಿ ಪೌಡರ್ ಬರುತ್ತೆ ನೋಡಿ, ಆ ಪೌಡರ್ ಹಾಕ್ತಾ ಇರೋದು. ಅದನ್ನೇ ಹೇಳಿದ್ದು ನಾನು ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಇದು ಯಾವುದೇ ಥರದ ಪೌಡರ್ಸ್ ಮನೇಲಿ ಮಾಡ್ಕೊಂಡಿಲ್ಲ. ನಾನು ನಿಮಗೆ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡ್ದಂಗೆ ಸೋಯಾ ಬಿರಿಯಾನಿಲಿ ಅಂದರೆ ಅದು ಮನೆಯಲ್ಲೇ ಪೌಡರ್ ಮಾಡಿದ್ದು. ಆ ರೆಸಿಪಿ ಬೇಕು ಅಂತಂದರೆ ನಾನು ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಪೌಡರ್ಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಹಾಕ್ತೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು 2.5 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 2.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀವಿ. ಅದೇ ಮೆಷರ್ಮೆಂಟ್ಗೆ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಚಿಕನ್ ಬೇಯಿಸಿದ ನೀರು ಸಹ ಇದಕ್ಕೆ ಹಾಕೋದ್ರಿಂದ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅಲ್ಲಿ ಏನಿಲ್ಲ ಅಂದರೂ 1.5 ಗ್ಲಾಸಷ್ಟು ನೀರಿದೆ. ಸೊ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನೀರು. ಇಲ್ಲಿ 2.5ಗೆ ಅಂತಂದರೆ ನಾವು ಅಟ್ಲೀಸ್ಟು 5 ಗ್ಲಾಸ್ ನೀರು ಹಾಕ್ತೀವಿ. ಸೊ ನಾನು ಅಲ್ಲಿ 2.5, ಇಲ್ಲಿ 1.5 ಅಷ್ಟು ನೀರಿದೆ. ಟೋಟಲ್ ಮಿಕ್ಕಿದ್ದನ್ನು ನೋಡಿಕೊಂಡು ನಾನು ಟೋಟಲ್ 5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಕುಕ್ಕರಲ್ಲಿ ವಿಜಿಲ್ ತೊಗೊತಾ ಇಲ್ಲ. ಸೊ ಹಾಗೆ ದಮ್ ಬಿರಿಯಾನಿ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಇನ್ನೊಂದು 3/4 ಗ್ಲಾಸ್ ಜಾಸ್ತಿ ಹಾಕ್ಕೊಂಡಿದ್ದೀವಿ ಅಷ್ಟೇನೆ. ಮತ್ತು ಚಿಕನ್ನು ಸಹ ಇದಕ್ಕೆ, ಬೆಂದಿರೋ ಚಿಕನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು, ಅಕ್ಕಿನೂ ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ದಷ್ಟೇ ಚಿಕನ್ ಬೇಯೋದಕ್ಕೆ. ಸೊ ಇದಕ್ಕೆ ಅಕ್ಕಿಗೆ ಮಸಾಲೆಗೆ ಎಷ್ಟು ಬೇಕು ಅಷ್ಟು
ಉಪ್ಪು ನೋಡಿಕೊಂಡು ಇದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಬೇಕು. ಬಿಕಾಸ್ ಚಿಕನ್ ಆಲ್ರೆಡಿ ಬೆಂದಿದೆ. ಒಂದು ಏನಿಲ್ಲ ಅಂತಂದರೂ ಒಂದು 90% ಅಷ್ಟು ಚಿಕನ್ ಬೆಂದಿದೆ. ಅಕ್ಕಿ ಏನು ಬೇಗ ಬೆಂದೋಗ್ಬಿಡುತ್ತೆ. ಜೀರಾ ಸಾಂಬಾರ್ ರೈಸ್ ಆಗಿರೋದ್ರಿಂದ ಬೇಗ ಬೇಯುತ್ತೆ. ನಾವು ಒಗ್ಗರಣೆ ಹಾಕಬೇಕಾದ್ರೇ ಇದನ್ನು ಅಕ್ಕಿ ನೆನಾಕೊಂಡಿರ್ತೀವಲ್ಲ, ಸೊ ಬೇಗ ಬೇಯುತ್ತೆ. ಅದರಿಂದ ಚಿಕನ್ನ ನಾಟಿ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಬೇಕು. ಬಿಕಾಸ್ ಇದರಲ್ಲಿ ಬೇಯುತ್ತೆ ಅಂತಂದರೆ ಇದರಲ್ಲಿ ಬೇಯೋದಿಲ್ಲ ನಾಟಿ ಕೋಳಿ. ಅನ್ನ ಬೆಂದೋಗುತ್ತೆ, ಪೀಸ್ ಎಲ್ಲ ಹಾಗೇ ಇರುತ್ತೆ. ಅಂದರೆ ಅರ್ಧಂಬರ್ಧ ಬೆಂದಿರೋ ಥರ ಇದ್ದರೂ ವೇಸ್ಟ್ ಆಗುತ್ತೆ ಬೆಂದಿರೋದ್ರಿಲ್ಲ. ಅದಕ್ಕೆ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಅಕ್ಕಿ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಕುದಿ ಬಂದು ಲಾಸ್ಟಲ್ಲಿ ನಾವು ಇನ್ನೇನು ಲಿಡ್ ಕ್ಲೋಸ್ ಮಾಡ್ತೀವಿ ಅಂತಂದಾಗ ನಾವು ಒಂದು ಮೀಡಿಯಮ್ ಸೈಜ್ದು ಒಂದು ಫುಲ್ಲು ನಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ. ಅದನ್ನು ಬೇಯ್ತಿದ್ದಂಗೆ ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ನೀರು ಬೇಕಾ ಬೇಡವಾ ಅಂತ. ಆ್ಯಕ್ಚುಲಿ ಇಷ್ಟು ಸಾಕಾಗುತ್ತೆ. ಇದು ಚೆನ್ನಾಗಿ ದಮ್ ಬರೋ ಅಷ್ಟೊತ್ತಿಗೆ ಅಕ್ಕಿ ಎಲ್ಲ ಕೂಡ ಬೆಂದಿರುತ್ತೆ. ಚಿಕನ್ ಆಲ್ರೆಡಿ ಬೆಂದಿದೆ, ಅಕ್ಕಿ ಒಂದು ಬೇಯಬೇಕು. ಅದಕ್ಕಾಗಿ ಇಷ್ಟು ನೀರು ಸಾಕು. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಇದು ಇನ್ಸ್ಟಂಟಾಗಿ ನಾವು ಬೇಗ ದಿಢೀರಂತ ಮಾಡ್ಕೊಬೋದು. ಯಾವುದೇ ಥರದ ಪೌಡರ್ಸ್ ಮಾಡಿಕೊಂಡು ವೆಯ್ಟ್ ಮಾಡಬೇಕು, ಮಸಾಲೆ ಮಾಡ್ಕೊಬೇಕು ಅಂತ ಯಾವುದೇ ಥರದ ಮ್ಯಾರಿನೇಷನ್ ಆಗಲಿ ಯಾವುದೇ ಥರದ ಇರೋದಿಲ್ಲ. ಆರಾಮಾಗಿ ದಿಢೀರಂತ ಬೇಗ ಮಾಡ್ಕೊಬೋದು. ಇದು ನಮ್ಮಮ್ಮ ಮಾಡೋ ಅಂಥ ಬಿರಿಯಾನಿ. ಸೊ ಇದು ಲಾಸ್ಟಿಗೆ ನೋಡಿ ಫೈನಲ್ ಈ ಥರ ಬರುತ್ತೆ ಚಿಕನ್ ಬಿರಿಯಾನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಹಂಗೆ ಹೆಂಗಪ್ಪ ಇರುತ್ತೆ ಅನ್ನೋದು ಯೋಚನೆ ಇಲ್ಲ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದು ಸತಿ ಯಾರಾದರೂ ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮು ರೆಡಿ ಬಿರಿಯಾನಿ ಪೌಡರ್ ಯೂಸ್ ಮಾಡಿ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. ನಮ್ಮಮ್ಮ ರೆಗ್ಯುಲರಾಗಿ ಮಾಡೋರು. ನನ್ನ ಮಗಳು ಹೇಳ್ತಾ ಇದ್ಲು, ಚಿಕನ್ ಬಿರಿಯಾನಿ ಒಂದು ಚೆನ್ನಾಗಿದೆ ಅಮ್ಮ ಅಂದ್ಬಿಟ್ಟು. ಇವನ್ ನನ್ನ ಹಸ್ಬೆಂಡ್ ಮಾಡ್ತಾರೆ. ಆದರೆ ಅದು ಏನು ಹೇಳಿದೆ, ನಾನು ಹೇಳ್ದಂಗೆನೇ ಪೌಡರ್ನ ನಾವು ರೆಡಿ ಮನೆಯಲ್ಲೇ ಮಾಡ್ತೀವಿ. ಹಂಗೆ ಮಾಡೋದಕ್ಕೂ ಇದಕ್ಕೂ ಡಿಫ್ರೆಂಟಾಗೇ ಇದೆ. ಚೆನ್ನಾಗಿದೆ ಚಿಕನ್ ಬಿರಿಯಾನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್.